Hello, my dear friends. Friends, the topic what we are going to discuss in the present class, that's one word substitutes. I hope you all know this topic, and on this topic you have solved some questions in your school or college days. ಎಲ್ರಿಗೂ ಗೊತ್ತಿರುವಂತ ಟಾಪಿಕ್ ಇದೆ. ಈ ಟಾಪಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, they gave a statement or a sentence in question. ಪ್ರಶ್ನೆಯಲ್ಲಿ ಅವನಿಲ್ಲೊಂದು ಸ್ಟೇಟ್ಮೆಂಟ್ ಅಥವಾ ವಾಕ್ಯವನ್ನ ಕೊಡ್ತಾರೆ. ಈ ವಾಕ್ಯದ ಅರ್ಥವನ್ನ ನಾವು ಒಂದೇ ಶಬ್ದದಲ್ಲಿ ಹೇಳಬೇಕು. ಹಾಗಾದ್ರೆ ಪ್ರಶ್ನೆ ಏನಿದೆ? A person who talks in sleep is called as. A person who talks in sleep, ಯಾವ ವ್ಯಕ್ತಿ ನಿದ್ದೆಗಣ್ಣಲ್ಲಿ ಅಥವಾ ನಿದ್ದೆಯ ಮಂಪರಿನಲ್ಲಿ ನಡೆಯುತ್ತಾನೆ ಅಥವಾ ನಡೆಯುವಂತ ರೂಢಿ ಇದೆ, ಅಂತಹ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ಅವನನ್ನ ಏನಂತ ಕರೆಯಲಾಗುತ್ತೆ? ಸೊ ಹಾಗಾದ್ರೆ ಆಪ್ಷನ್ ಎ ಬಂದ್ಬಿಡೋಣ. ಆಪ್ಷನ್ ಎದಲ್ಲಿ ಏನಿದೆ? ಫಿಲಾಟಲಿಸ್ಟ್ ಇದೆ. ಆಪ್ಷನ್ ಬಿ ಸೊಮ್ನಾಂಬುಲಿಸ್ಟ್ ಇದೆ. ಆಪ್ಷನ್ ಸಿ ಸೋಮಿಲಾಕಿಸ್ಟ್ ಇದೆ. ಆಪ್ಷನ್ ಸಿ ಆಯ್ತು. ಓಕೆ, ಅಂಡ್ ಆಪ್ಷನ್ ಡಿ ದಲ್ಲಿ ಏನಿದೆ? ಓನಿಯಾರೋಕ್ರಿಟಿಕ್ ಇದೆ. ಸೊ ಹಾಗಾದ್ರೆ ಇವು ನಾಲ್ಕರಲ್ಲಿ ವಿಚ್ ವರ್ಡ್ ಈಸ್ ಯೂಸ್ಡ್ ಟು ಸಬ್ಸ್ಟಿಟ್ಯೂಟ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್? ಈ ನಾಲ್ಕರಲ್ಲಿ ಯಾವ ಶಬ್ದ ಈ ವಾಕ್ಯದ ಅರ್ಥವನ್ನ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬಳಸಬಹುದು, ಅಥವಾ ಸರಿಯಾದ ಶಬ್ದ ಯಾವುದು? ಮುಂದಿನ ಸ್ಲೈಡಿಗೆ ಹೋಗೋಣ, ಉತ್ತರವನ್ನ ನೋಡೋಣ. ದ ಕರೆಕ್ಟ್ ಆನ್ಸರ್ ಈಸ್ ಸೋಮ್ನಿಲಾಕಿಸ್. ಅಂದ್ರೆ ಯಾವ ವ್ಯಕ್ತಿ ನಿದ್ದೆಯಲ್ಲಿ ಅಡ್ಡಾಡ್ತಾನೆ ಅಂತ ವ್ಯಕ್ತಿಗೆ ನಾವು ಒಂದೇ ಶಬ್ದದಲ್ಲಿ ಕರೆಯೋದಾದ್ರೆ ಸೋಮ್ನಿಲಾಕಿಸ್ಟ್ ಅಂತ ಕರಿತೀವಿ. ದೆನ್ ದ ಮೀನಿಂಗ್ಸ್ ಆಫ್ ದಿ ಅದರ್ ವರ್ಡ್ಸ್, ಇನ್ನುಳಿದಂತ ಮೂರು ಶಬ್ದಗಳ ಅರ್ಥ ಏನು? ಫಿಲಾಟಲಿಸ್ಟ್ ಅಂದ್ರೆ ಯಾವ ವ್ಯಕ್ತಿಗೆ ಅಂಚೆ ಚೀಟಿಗಳನ್ನ, ಸ್ಟಾಂಪ್ಸ್ ಗಳನ್ನ ಸಂಗ್ರಹಿಸುವಂತಹ ರೂಢಿ ಇರುತ್ತೆ, ಅಂತವರಿಗೆ ನಾವು ಫಿಲಾಟಲಿಸ್ಟ್ ಅಂತ ಕರಿತೀವಿ. ಹಾಗಾದ್ರೆ a person who collects stamps is philatelist. ಓಕೆ, ಓನಿರೋಕ್ರಿಟಿಕ್ ಅಂತಂದ್ರೆ ಯಾವ ವ್ಯಕ್ತಿ ಕನಸುಗಳನ್ನ ಇಂಟರ್ಪ್ರಿಟ್ ಮಾಡ್ತಾನೆ. a person who interprets dreams, ಅವನು ಓನಿರೋಕ್ರಿಟಿಕ್. ಓಕೆ, ಸೊಮ್ನಾಂಬುಲಿಸ್ಟ್ ಅಂದ್ರೆ a person who walks in sleep. The answer is this one. Indeed. Then yes. Okay, question illive. Sorry, choose idalla. Illive. The person who knows everything ಅಂದ್ರೆ ಯಾವ ವ್ಯಕ್ತಿಗೆ ಎಲ್ಲವೂ ಗೊತ್ತಿರುತ್ತೆ, ಎಲ್ಲವನ್ನೂ ತಿಳ್ಕೊಂಡಿದ್ದಾನ. ನಾವು ಕನ್ನಡದಲ್ಲಿ ಹೇಗೆ ಸರ್ವಜ್ಞ ಅಂತ ಹೇಳ್ತೀವಲ್ಲ ಹಾಗೆ. ಹಾಗಾದ್ರೆ ಓಮ್ನಿ ಪ್ರೆಸೆಂಟ್ ಅಂತೀರಾ, ಓಮ್ನಿ ಪೊಟೆಂಟ್ ಅಂತೀರಾ,
omniscient ಅಂತೀರಾ, oblivious ಅಂತೀರಾ? The correct answer is omniscient. Omniscient ಅಂದ್ರೆ ಯಾರು ಎಲ್ಲವನ್ನ ತಿಳಿದುಕೊಂಡಿರ್ತಾರೆ, ಎಲ್ಲವೂ ಗೊತ್ತಿರುತ್ತೆ, ಸಕಲ ಜ್ಞಾನವೂ ಇರುತ್ತೆ, ಅಂತವರಿಗೆ ನಾವು omniscient ಅಂತ ಕರಿತೀವಿ. Okay, then come to the next slide. The correct answer is omniscient. The meaning of the other words are omnipresent ಅಂದ್ರೆ ಎಲ್ಲ ಕಡೆಗೂ ಹಾಜರಿರುವುದು ಒಂದೇ ಸಮಯದಲ್ಲಿ. ಮನುಷ್ಯನಿಗೆ ಸಾಧ್ಯವಿಲ್ಲ, ದೇವರಿಗೆ ಮಾತ್ರ. ಪ್ರೆಸೆಂಟ್ ಎವ್ರಿವೇರ್. ನಾ ಹೇಳ್ತೀನಿ ನೋಡ್ರಿ, ದೇವರು ಎಲ್ಲ ಕಡೆಗೂ ಇದ್ದಾನೆ, ಅದೇ ಓಮ್ನಿ ಪ್ರೆಸೆಂಟ್. ಓಮ್ನಿ ಪೊಟೆಂಟ್ ಅಂತಂದ್ರೆ ಅಪರಿಮಿತ ಶಕ್ತಿಯನ್ನ ಹೊಂದಿರುವಂತಹ ವ್ಯಕ್ತಿ. ಅಪರಿಮಿತ ಶಕ್ತಿ. ಮನುಷ್ಯನಿಗೆ ಒಂದು ಲಿಮಿಟೆಡ್ ಪವರ್ ಅಂತಿದೆ, ದೇವರಿಗೆ ಹಾಗಲ್ಲ. ಅಪರಿಮಿತವಾದ ಶಕ್ತಿಯನ್ನ ಹೊಂದಿರುವಂತಹ ಅವನೇ ದೇವರು. ಆಬ್ಲಿವಿಯಸ್ ಅಂತಂದ್ರೆ ignorant person, a person who is unaware of everything. ಯಾವುದ್ರ ಬಗ್ಗೆನೂ ಅವನಿಗೆ ಗೊತ್ತಿಲ್ಲ ನೋಡ್ರಿ. ಸರ್ವಜ್ಞ ಅಂದ್ರೆ ಎಲ್ಲವೂ ಗೊತ್ತಿದೆ. ಆಬ್ಲಿವಿಯಸ್ ಅಂದ್ರೆ ಯಾವುದ್ರ ಬಗ್ಗೆನೂ ಅವನಿಗೆ ಗೊತ್ತಿಲ್ಲ. ಅಂತ ವ್ಯಕ್ತಿಗೆ ಅಂದ್ರೆ ಅಂತ ignorant person, ಅಂತವನಿಗೆ ನಾವು ಆಬ್ಲಿವಿಯಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ omniscient ಅಂತಂದ್ರೆ a person who knows each and everything, ಎಲ್ಲವೂ ಗೊತ್ತಿರುವಂತಹ ವ್ಯಕ್ತಿ. ಸಾರಿ, ಥರ್ಡ್ ಕ್ವೆಶ್ಚನ್. A person involving in an activity for pleasure and not money is called as. Suppose you participate or you involve in an activity not for the sake of earning money, but for the sake of seeking pleasure. ಅಂದ್ರೆ ಕೆಲವು ಸಲ ನಾವು ದುಡ್ಡಿಗಾಗಿ ಕೆಲಸ ಮಾಡೋದಿಲ್ಲ, ನಮ್ಮ ವೈಯಕ್ತಿಕ ಸಂತೋಷಕ್ಕಾಗಿ ಕೆಲಸಗಳನ್ನ ಮಾಡ್ತೀವಿ. ಸೊ ಹಾಗಾದ್ರೆ ಅಂಥ ವ್ಯಕ್ತಿಗೆ ನಾವು ಏನಂತ ಕರಿತೀವಿ? ಅಮೇಚುವರ್ ಅಂತ ಕರಿತೀವ, ಫಾಲೋವರ್ ಅಂತ ಕರಿತೀವ, ಆಲ್ಟ್ರಿಸ್ಟ್ ಅಂತ ಕರಿತೀವ, ಆಂಟಿಕ್ವೇರಿಯನ್ ಅಂತ ಕರಿತೀವಿ. ಸೊ ಒಟ್ಟು 4 ಆಪ್ಷನ್ಸ್ ಇದ್ದಾವೆ: ಅಮೇಚುವರ್, ಫಾಲೋವರ್, ಆಲ್ಟ್ರಿಸ್ಟ್, ಆಂಟಿಕ್ವೇರಿಯನ್. Which option is your answer now? ಸರಿಯಾದ ಉತ್ತರವನ್ನ ನೋಡೋಣ. ಅಮೇಚುವರ್. ಯಾಕೆ? ಇಲ್ಲಿ ಬನ್ನಿ. ಅಮೇಚುವರೇ ಯಾಕೆ ಸರಿ ಅನ್ಬೇಕು ಅಂದ್ರೆ ಉಳಿದ ಶಬ್ದಗಳ ಅರ್ಥ ನಮಗ್ ಗೊತ್ತಿರ್ಬೇಕು. ಫಾಲೋವರ್ ಅಂತಂದ್ರೆ ಏನು? ಫಾಲೋ ಅಂತಂದ್ರೆ ಇಮಿಟೇಟ್ ಮಾಡೋದು, ಅಥವಾ ಮತ್ತೊಬ್ಬರನ್ನ ನಾವು ಅವರ ರೀತಿನೇ ನಾವು ನಡ್ಕೊಳ್ಳೋದು. ದಟ್ ಈಸ್ ಕಾಲ್ಡ್ ಫಾಲೋವಿಂಗ್. ಹಾಗಾದ್ರೆ ಫಾಲೋವರ್ ಅಂದ್ರೆ ಬಿಲೀವರ್ ಆರ್ ಸಪೋರ್ಟರ್ ಎಟ್ಸೆಟ್ರಾ ಅಂತ ಆಗುತ್ತೆ. ಆಲ್ಟ್ರಿಸ್ಟ್ ಅಂತಂದ್ರೆ ಅ ಪರ್ಸನ್ ಹೂ ವರ್ಕ್ಸ್ ಫಾರ್ ದ ಗುಡ್ ಆಫ್ ಅದರ್ಸ್. ಮತ್ತೊಬ್ಬರ ಒಳಿತಿಗಾಗಿ ಕೆಲಸ ಮಾಡುವವನು, ತನ್ನ ಸಂತೋಷಕ್ಕಾಗಿ ಅಲ್ಲ, ಮತ್ತೊಬ್ಬರ ಒಳಿತಿಗಾಗಿ ಕೆಲಸ ಮಾಡುವ. ಓಕೆ. ಆಂಟಿಕ್ವೇರಿಯನ್ ಅಂದ್ರೆ ಯಾವ ವ್ಯಕ್ತಿ ಹಳೆಯ, ಆಂಟಿಕ್ವಿಟೀಸ್ ಅಂತಂದ್ರೆ ಬಹಳ ಪುರಾತನವಾದಂತ, ಬಹಳ ಹಳೆಯ ಏನ್ಸೆಂಟ್ ಆಬ್ಜೆಕ್ಟ್ಸ್, ಅವುಗಳಲ್ಲಿ ಆಸಕ್ತಿ ಇರೋನು. ಹಾಗಾದ್ರೆ ಆಂಟಿಕ್ವೇರಿಯನ್ ಆಗಲ್ಲ,
ಫಾಲೋವರ್ ಆಗಲ್ಲ, ಆಲ್ಟ್ರಿಸ್ಟ್ ಆಗಲ್ಲ, ಅಮೇಚ್ಯೂರ್ ಆಗುತ್ತೆ. ಯಾಕಂದ್ರೆ ಅ ಪರ್ಸನ್ ಇನ್ವಾಲ್ವಿಂಗ್ ಇನ್ ಆನ್ ಆಕ್ಟಿವಿಟಿ ಫಾರ್ ದ ಸೇಕ್ ಆಫ್ ಪ್ಲೆಸರ್ ಬಟ್ ನಾಟ್ ಫಾರ್ ದ ಸೇಕ್ ಆಫ್ ಮನಿ. ದುಡ್ಡಿಗಾಗಿ ಅಂತಲ್ಲ, ತನ್ನ ಸಂತೋಷಕ್ಕಾಗಿ, ಮತ್ತೊಬ್ಬರ ಸಂತೋಷಕ್ಕಾಗಿ ಅಲ್ಲ, ತನ್ನ ಸಂತೋಷಕ್ಕಾಗಿ ಯಾವುದೋ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ. ಓಕೆ, ಡಿಫ್ರೆಂಟ್ ಮೀನಿಂಗ್ ಇದೆ ನೋಡ್ರಿ. ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಈಗ. ದ ಪರ್ಸನ್ ಹೂ ವರ್ಕ್ಸ್ ಫಾರ್ ದ ಗುಡ್ ಆಫ್ ಅದರ್ಸ್, ಮತ್ತೊಬ್ಬರ ಒಳಿತಿಗಾಗಿ ಕೆಲಸ ಮಾಡೋದು. ಓಕೆ, ಇಲ್ಲಿ ದುಡ್ಡು ತಗೋಬಹುದು, ದುಡ್ಡು ತಗೊಳ್ಳೋದೇನೂ ಇರಬಹುದು. ಮತ್ತೊಬ್ಬರ ಒಳಿತಿಗಾಗಿ ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಗೌರ್ಮೆಂಟ್ ಸರ್ವೆಂಟ್ ಇದ್ದೀರಿ ಅಂತ ಅನ್ಕೊಳ್ಳೋಣ. ನೀವು ಇನ್ನೊಬ್ಬರ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ, ಬಟ್ ನಿಮ್ಮಲ್ಲಿ ಉದ್ದೇಶ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದಿದೆ. ನಿಮಗೆ ಲೆಜರ್ ಅನ್ನ, ಸಂತೋಷವನ್ನ ತಗೊಳ್ಳಿಕ್ಕೆ ಅಂತಲ್ಲ. ಓಕೆ, ಇಲ್ಲೇನಿದೆ, ಸಂತೋಷಕ್ಕಾಗಿನೇ ಕೆಲಸ ಮಾಡೋದು. ಇನ್ನೊಬ್ರು ಒಳಿತಿಗಾಗಿ ಅಂತ ಅನ್ನೋದಕ್ಕಿಂತ ಸಂತೋಷಕ್ಕಾಗಿ ಅಂತಾನೆ ಕೆಲಸ ಮಾಡೋದು. ಬಟ್ ಅದಕ್ಕೆ ಯಾವುದೇ ಪ್ರತಿಫಲವನ್ನ ನಿರೀಕ್ಷೆ ಮಾಡೋ ಹಾಗಿಲ್ಲ. ಇಲ್ಲಿ ಪ್ರತಿಫಲವನ್ನ ನಿರೀಕ್ಷೆ ಮಾಡಬಹುದು, ಇಲ್ಲಿ ಪ್ರತಿಫಲವನ್ನ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ನೀವು ಇನ್ನೊಬ್ರು ಒಳಿತಿಗಾಗಿ ಕೆಲಸ ಮಾಡ್ತೀರಿ, ಇಲ್ಲಿ ನಿಮ್ಮ ಸಂತೋಷಕ್ಕಾಗಿ ಕೆಲಸ ಮಾಡ್ತೇವೆ. ಇದು ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸ್ ನೋಡ್ಕೊಂಡಾಗ ಅಮೇಚ್ಯೂರ್ ಕರೆಕ್ಟ್ ಆಗುತ್ತೆ, ಆಲ್ಟ್ರಿಸ್ಟ್ ಕರೆಕ್ಟ್ ಆಗಲ್ಲ. ಸಿಂಪಲ್ ಕ್ವೆಶ್ಚನ್ ಇದೆ. ದ ಲೈಫ್ ಹಿಸ್ಟರಿ ಆಫ್ ಅ ಪರ್ಸನ್ ರಿಟನ್ ಬೈ ಅನ್ ಆಥರ್ ಈಸ್ ಕಾಲ್ಡ್ ಆಸ್. ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನ, ಜೀವನದ ಇತಿಹಾಸವನ್ನ ಒಬ್ಬ ಲೇಖಕನಿಂದ ಬರೆಯಲಾಗುತ್ತೆ. ಅದನ್ನ ಏನಂತ ಕರಿತೀವಿ? ಬಯೋಗ್ರಫಿ. ಬಯೋಗ್ರಫಿ ಅಂದ್ರೆ ಒಬ್ಬರ ಜೀವನ ಚರಿತ್ರೆಯನ್ನ ಮತ್ತೊಬ್ಬರಿಂದ ಬರೆಯಲ್ಪಡುವುದು. ಆಟೋಬಯೋಗ್ರಫಿ ಅಂದ್ರೆ ತಮ್ಮ ಜೀವನ ಚರಿತ್ರೆಯನ್ನ ತಾವೇ ಬರೆಯೋದು. ನಾವು ಯಾವಾಗ್ಲೂ ಆಟೋಬಯೋಗ್ರಫಿಯನ್ನ ಇನ್ಕಂಪ್ಲೀಟ್ ಲೈಫ್ ಹಿಸ್ಟರಿ ಅಂತ ಕರಿತೀವಿ. ಆಟೋಬಯೋಗ್ರಫಿ ಇಸ್ ಕಾಲ್ಡ್ ಇನ್ಕಂಪ್ಲೀಟ್ ಲೈಫ್ ಹಿಸ್ಟರಿ. ಯಾಕೆ? ಅವನು ತಾನು ಬದುಕಿರುವ ದಿನಗಳವರೆಗೆ ಆದಂತ ಘಟನೆಗಳನ್ನು ಮಾತ್ರ ಬರಿಬಹುದು. ತಾನು ಸತ್ತ ಮೇಲೆ ತನ್ನ ಆಟೋಬಯೋಗ್ರಫಿಯಲ್ಲಿ ತಾನು ಸತ್ತಿರೋದನ್ನ ಅವನು ನಮೂದಿಸಲಿಕ್ಕಾಗಲ್ಲ. ಹೀಗಾಗಿ ಅದು ಇನ್ಕಂಪ್ಲೀಟ್. ಬಯೋಗ್ರಫಿ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಸತ್ತ ಮೇಲೆ ಅವನ ಬಗ್ಗೆ ಮತ್ತೊಬ್ರು ಬರೀತಾರಲ್ಲ, ಅವಾಗ ಅದು ಕಂಪ್ಲೀಟ್ ಲೈಫ್ ಹಿಸ್ಟ್ರಿ ಆಗುತ್ತೆ. ಅಕಸ್ಮಾತ್ ಅವು ಇನ್ನು ಬದುಕಿದ್ದಾಗೆ ಬರೆದ್ರು ಕೂಡ ಅವಾಗ ಇನ್ಕಂಪ್ಲೀಟ್. ಓಕೆ, so answer is biography. Now, next question. A person who eats too much is called. ಯಾವ ವ್ಯಕ್ತಿ ಬಹಳ ತಿಂತಾನೆ, ಸಾಕಷ್ಟು ಉಣ್ತಾನೆ, ಅಂದ್ರೆ ತಾನು ಉಣ್ಣೋದಕ್ಕಿಂತ ಜಾಸ್ತಿ ಉಣ್ಣೋದು, ಅಂತ ವ್ಯಕ್ತಿಯನ್ನ ನಾವೇನಂತ ಕರಿತೀವಿ? ನಿಬ್ಲೋ, ಕ್ಯಾನಿಬಲ್, ಓಮ್ನಿವೋರ್. The answer is glutton, not nibbler, cannibal and omnivore. ಉತ್ತರವನ್ನು ನೋಡೋಣ.
What do you mean by nibbler? A person who eats small and quick bites. ತುಂಬಾ ತಿನ್ನೋನಿಗೆ ನಾವು ಗ್ಲಟಾನ್ ಅಂತಂತೀವಿ. ಸ್ವಲ್ಪ ಬಹಳ ರ್ಯಾಪಿಡ್ ಆಗಿ ಫಾಸ್ಟ್ ಆಗಿ ಬೇಗನೆ ಬೈಟ್ಸ್ ಅನ್ನ ನಾವು ತಿಂತಾನೆ ಅಂದ್ರೆ ಬೈಟ್ಸ್ ಅಂದ್ರೆ ತುಣುಕುಗಳನ್ನ ಅಥವಾ ನಾವೇನ್ ಹೇಳ್ತೀವಲ್ಲ ಫಸ್ಟ್ ಬೈಟ್ ಒನ್ ಮೋರ್ ಬೈಟ್ ಅಂತೀವಲ್ಲ. ಓಕೆ, ಆ ರೀತಿ ತಿನ್ನೋನಿಗೆ ನಾವು ನಿಬ್ಲರ್ ಅಂತ ಕರಿತೀವಿ. ಕ್ಯಾನಿಬಲ್ ಅಂತಂದ್ರೆ ನಾವು ಕ್ಯಾನಿಬಲಿಸಮ್ ಅಂತ ಹೇಳ್ತೀವಿ. ಕ್ಯಾನಿಬಲಿಸಮ್ ಅಂತಂದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಕೊಲ್ಲೋದು ಅಥವಾ ತಿನ್ನೋದು. ಕೊಲ್ಲೋದನ್ನೋಕೆ ತಿನ್ನೋದು ಅಂದ್ರೆ ಒಬ್ಬ ಮನುಷ್ಯ ಮತ್ತೊಬ್ಬನ ಮನುಷ್ಯನನ್ನ ತಿನ್ನೋದಕ್ಕೆ, ಮನುಷ್ಯನ ರಕ್ತ ಅಥವಾ ಮಾಂಸವನ್ನ ತಿನ್ನೋದಕ್ಕೆ, ಕುಡಿಯೋದಕ್ಕೆ ನಾವು ಅದನ್ನ ಕ್ಯಾನಿಬಲ್ಸ್ ಅಂತ ಕರಿತೀವಿ. ಅಂತವ್ರನ್ನ ಕ್ಯಾನಿಬಲ್ಸ್ ಅಂತ ಕರಿತೀವಿ. ಓಮ್ನಿವೋರ್ ಅಂತಂದ್ರೆ ಅನಿಮಲ್ ಆರ್ ಪರ್ಸನ್ ಕನ್ಸ್ಯೂಮಿಂಗ್ ಫುಡ್ ಬೋತ್ ಪ್ಲಾಂಟ್ ಅಂಡ್ ಅನಿಮಲ್ ಒರಿಜಿನ್. ಅಂದ್ರೆ ಯಾವ ವ್ಯಕ್ತಿ, ಅನಿಮಲ್ ಆರ್ ಪರ್ಸನ್, ಯಾವ ಪ್ರಾಣಿ ಅಥವಾ ಯಾವ ವ್ಯಕ್ತಿ ಒಂದು ರೀತಿಯ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾನೆ. ಆ ಫುಡ್ ಎರಡು ರೀತಿ, ಅಂದ್ರೆ ಅದು ಪ್ಲಾಂಟ್ ಬೇಸ್ಡ್ ಅಂದ್ರೆ ಸಸ್ಯಗಳ ಆಧಾರಿತ ಆಹಾರ, ಅಥವಾ ಅನಿಮಲ್ ಒರಿಜಿನ್ ಮತ್ತೊಂದು ಪ್ರಾಣಿಯ ದೇಹದ ಯಾವುದಾದ್ರೂ ಒಂದು ಮಾಂಸ ಅಥವಾ ಏನೋ ಒಂದನ್ನ ತಿನ್ನೋದು. ಸೊ ಅಂತ ವ್ಯಕ್ತಿಗೆ ನಾವು ಒಮ್ನಿವೋರ್ ಅಂತ ಕರಿತೀವಿ. ಸೊ ಒಮ್ನಿವೋರ್ ಆಗಲ್ಲ, ಕ್ಯಾನಿಬಲ್ಸ್ ಆಗಲ್ಲ, ನಿಬ್ಲರ್ ಆಗಲ್ಲ, ಗ್ಲಟಾನ್ ಅಂತಂತಂದ್ರೆ ತುಂಬಾ ತಿನ್ನೋದು, ಸ್ವಲ್ಪಲ್ಲ ಬಹಳ. ಓಕೆ, ಒಂದ್ ಬಾರಿ ಏನಾಗುತ್ತೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ನೋಡ್ರಿ. ಒಂದ್ಸಲ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದ್ ಹಳ್ಳಿಗೆ ಹೋದಾಗ ಆ ಹಳ್ಳಿಯಲ್ಲಿ ಒಂದ್ 4 ಜನ ವ್ಯಕ್ತಿಗಳ ಜೊತೆ ಮಾತನಾಡ್ತಾ ಕುಂತಿರ್ತಾರೆ. ಅವಾಗ ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನ ಕರ್ಕೊಂಡು ಬಂದು ಈ ವಿಶ್ವೇಶ್ವರಯ್ಯನವರಿಗೆ ಪರಿಚಯ ಮಾಡ್ತಾರೆ, ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಮಾಡಿಸ್ಬೇಕಾದ್ರೆ ಏನ್ ಹೇಳ್ತಾರಂತಂದ್ರೆ, ವಿಶ್ವೇಶ್ವರಯ್ಯನವ್ರೆ ನಿಮಗ್ ಗೊತ್ತಾ ಈ ವ್ಯಕ್ತಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಇವನು 5 ಜನ ಮಾಡುವಷ್ಟು ಊಟನ ಒಬ್ನೇ ಉಂತಾನ ಅಂತ. ನೋಡ್ರಿ, 5 ಜನರ ಊಟ ಒಬ್ನೇ ಮಾಡ್ತಾನೆ ಅಂತ ಇಂಟ್ರಡ್ಯೂಸ್ ಮಾಡ್ತಾರೆ. ಅವಾಗ ಆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವ್ರು ಏನ್ ಹೇಳ್ತಾರ ಅಂತಂದ್ರೆ, 5 ಜನ ಊಟ ಮಾಡೋದನ್ನ ಒಬ್ನೇ ಊಟ ಮಾಡ್ತಾನಲ್ಲ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. 5 ಜನರ ಕೆಲಸ ಒಬ್ನೇ ಮಾಡ್ತಾನ ಅಂತಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಸ್ಪೆಷಲ್ ಕ್ವಾಲಿಟಿ ಆಫ್ ದಟ್ ಪರ್ಸನ್. ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಕಾರ ಕೆಲಸಕ್ಕೆ ಮಹತ್ವ ಜಾಸ್ತಿ ಇದೆ. ಅದಕ್ಕೆ ತುಂಬಾ ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕೆಲಸ ಮಾಡ್ತೀವಿ ಅಂತ ಅನ್ನೋದು ಇಂಪಾರ್ಟೆಂಟ್. ಎಸ್, ಕ್ವಶನ್ ನಂಬರ್ 6 ಇಲ್ಲೇನಿದೆ, ಪ್ಲೇಸ್ ಫಾರ್ ammunition and weapons is called as. ಹಾಗಾದ್ರೆ ಆಪ್ಷನ್ ಎ ದಲ್ಲಿ ಏನಿದೆ ಅಸಿಲಮ್, ಆಪ್ಷನ್ ಬಿ ದಲ್ಲಿ ಏನಿದೆ ಅರ್ಸೆನಲ್, ಆಪ್ಷನ್ ಸಿ ದಲ್ಲಿ ಏನಿದೆ ಅರ್ಚೀವ್ಸ್, ಆಪ್ಷನ್ ಡಿ ದಲ್ಲಿ ಏನಿದೆ ಅಕಾಸ್ಟಿಕ್ಸ್. ಸೊ ಹಾಗಾದ್ರೆ ಅಸಿಲಮ್, ಅರ್ಸೆನಲ್, ಅರ್ಚೀವ್ಸ್, ಅಕಾಸ್ಟಿಕ್ಸ್. ಸರಿಯಾದ ಉತ್ತರವನ್ನ ನೋಡ್ಬಿಡೋಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಆಪ್ಷನ್ ಬಿ ನೇ ಯಾಕೆ ಸರಿ ಉತ್ತರ? ಇಲ್ಲಿ ನೋಡಿ, ಅರ್ಸೆನಲ್, ಆಪ್ಷನ್ ಬಿ. ಓಕೆ, ಈಗ ಹೇಳ್ತಾರೆ ದ ರಿಮೈನಿಂಗ್ ವರ್ಡ್ಸ್. ಫಸ್ಟ್ one, asylum.
ಹಾಸ್ಪಿಟಲ್ ಫಾರ್ ಮ್ಯಾಡ್ ಪೀಪಲ್. ಹಾಸ್ಪಿಟಲ್ ಫಾರ್ ಮ್ಯಾಡ್ ಪೀಪಲ್. ಯಾವ ಆಸ್ಪತ್ರೆಯಲ್ಲಿ ತಲೆ ಕೆಟ್ಟವರನ್ನ, ಹುಚ್ಚರನ್ನ, ಅಬ್ನಾರ್ಮಲ್ ಪೀಪಲ್ ಅನ್ನ ಹಾಕಿರ್ತಾರೆ. ಹೌದು, ಸರಿ, ಅಂತ ಸ್ಥಳಕ್ಕೆ. ಓಕೆ, ಅಸಲಿ archives, place of collecting public, government or historical records. ಅಲ್ಲಿ ವೆಪನ್ಸ್ಗಳನ್ನ ಇಟ್ಟಿರೋದಿಲ್ಲ, ಆದ್ರೆ ಅಲ್ಲಿ ಹಿಸ್ಟಾರಿಕಲ್ ಅಥವಾ ಗವರ್ಮೆಂಟ್ ಅಥವಾ ಪಬ್ಲಿಕ್ ರಿಲೇಟ್ ಅಂದ್ರೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಕೆಲವು ದಾಖಲೆಗಳನ್ನ ಕೂಡಿಟ್ಟಿರ್ತಾರೆ. ದಟ್ ಈಸ್ ಅರ್ಚೀವ್ಸ್. ಅಕೋಸ್ಟಿಕ್ಸ್ ಅಂತಂದ್ರೆ ಸೈನ್ಸ್ ಆಫ್ ಸೌಂಡ್ ಅಂತ ಹೇಳ್ತೀವಿ. ನೀವು ಅಕೋಸ್ಟಿಕ್ ಮತ್ತು ಎಲೆಕ್ಟ್ರಿಕ್ ಗಿಟಾರ್ ಅಂತ ಕೇಳಿರ್ತೀವಿ ಅಥವಾ ಎಲ್ಲಾದ್ರೂ ನೋಡಿರ್ಬೋದು. ಅಕೋಸ್ಟಿಕ್ ಗಿಟಾರ್ ಅಂತ ಹೇಳ್ತೀವಿ. ಅಂದ್ರೆ ಅಕೋಸ್ಟಿಕ್ಸ್ ಅಂದ್ರೆ ಸೈನ್ಸ್ ಆಫ್ ಸೌಂಡ್, ಅಂದ್ರೆ ಧ್ವನಿಗಳನ್ನ ಕುರಿತಾಗಿ ಅಧ್ಯಯನ ಮಾಡುವಂತ ಒಂದು ವಿಜ್ಞಾನ ಅಥವಾ ಒಂದು ಬ್ರಾಂಚ್ ಆಫ್ ಸೈನ್ಸ್. ದಟ್ ಈಸ್ ಕಾಲ್ಡ್ ಅಕೋಸ್ಟಿಕ್ಸ್. ಓಕೆ, ಅಸಿಲಮ್ ಅಂದ್ರೆ ಮ್ಯಾಡ್ ಪೀಪಲ್ ಅನ್ನ ಇಡುವಂತ ಒಂದು ಏನು ಹಾಸ್ಪಿಟಲ್. Now come to the next question. An examination of a dead body is called as ಸತ್ತಂತಹ ದೇಹ ಅಥವಾ ಶವದ ಎಕ್ಸಾಮಿನೇಷನ್ ಮಾಡ್ತೀವಿ ನೋಡ್ರಿ, ಅಂದ್ರೆ ಪರೀಕ್ಷೆ ಮಾಡೋದು. ಹಾಗಾದ್ರೆ ಸತ್ತಂತ ದೇಹದ ಪರೀಕ್ಷೆಯನ್ನ ಮಾಡುವಂತದಕ್ಕೆ ನಾವು ಆಂಪ್ಯುಟೇಟ್ ಅಂತೀವ, ಅಟಾಪ್ಸಿ. Come to the next slide. What is given here? The correct answer is autopsy. ಈ ಕ್ಲಿಯರ್ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ. The meanings of the other words are amputate, to cut off an infected part of a person's body. ಯಾವುದಾದ್ರೂ ಒಬ್ಬ ವ್ಯಕ್ತಿಯ ದೇಹದ ಯಾವುದಾದ್ರೂ ಒಂದು ಭಾಗ ಇನ್ಫೆಕ್ಟ್ ಆಗಿದ್ರೆ, ಓಕೆ, ಸೊ ಅಂತ ಭಾಗವನ್ನ ತುಂಡರಿಸೋದು, ತೆಗೆದುಹಾಕೋದು. ದಟ್ ಈಸ್ ಆಂಪ್ಯುಟೇಟ್. Autopsy and examination of a dead body. Mark you, a place where dead bodies of victims or accidents are kept for identification. ಅಂದ್ರೆ ಸತ್ತಂತಹ ವ್ಯಕ್ತಿಯ ದೇಹಗಳನ್ನ ನಾವು ತೆಗೆದಿಡ್ತೀವಿ ಗುರುತಿಸ್ಲಿಕ್ಕೆ ಅಂತ. ಕ್ರುಸೈಡ್ ಅಂತಂದ್ರೆ ರಿಲಿಜಿಯಸ್ ವಾರ್, ಧಾರ್ಮಿಕ ಯುದ್ಧ, ಧರ್ಮದವನ್ನ ಆಧಾರವಾಗಿಟ್ಕೊಂಡು ಮಾಡುವಂತ ಯುದ್ಧ. ಸೊ ಡೆಡ್ ಬಾಡಿ ಎಕ್ಸಾಮಿನೇಷನ್ ಮಾಡೋದು ಅಟಾಪ್ಸಿ. ನೆಕ್ಸ್ಟ್ ಕ್ವಶನ್. A large enclosure for keeping birds is also called as zoo, aquarium, aviary, homicide. Homicide ಅಂತಂದ್ರೆ killing the human beings, ಅಂದ್ರೆ ಮನುಷ್ಯರನ್ನ ಕೊಲ್ಲುವುದಕ್ಕೆ ನಾವು ಹೋಮಿಸೈಡ್ ಅಂತ ಕರಿತೀವಿ. ಅಕ್ವೇರಿಯಂ ಅಂತೂ ಮೊದಲೇ ಆಗಲ್ಲ, ಬೋರ್ಡ್ಸ್ ಇದೆ. ಜೂ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಬರೀ ಪ್ರಾಣಿಗಳನ್ನಂತ ಹಾಕಲ್ಲ, ಇಲ್ಲ ಪ್ರಾಣಿ, ಪಕ್ಷಿ, ಕೀಟ ಎಲ್ಲ ಜೀವಿಗಳನ್ನ ಹಾಕಿರ್ತಾರ, ಮನುಷ್ಯರೊಬ್ಬರನ್ನ ಬಿಟ್ಟು. ಸೊ ಜೂ ಅಂತೂ ಆಗಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಈಸ್ aviary. Zoo, a large enclosure for wild animals. ಬೆಂಗಳೂರು ಹತ್ರ ಬನ್ನೇರುಘಟ್ಟದಲ್ಲಿ ಹೋದರೆ ನೋಡ್ತೀವಿ, ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇದೆ. ಅಕ್ವೇರಿಯಂ, a large enclosure for fish. Aviary, a large enclosure for keeping birds. ಅಂದ್ರೆ ಓನ್ಲಿ ಬರ್ಡ್ಸ್ ಅಷ್ಟೇ, ಮತ್ ಬೇರೆ ಯಾವುದೇ ಪ್ರಾಣಿ ಇರೋದಿಲ್ಲ. Homicide, killing of human beings.
Yes. Next question. General pardon of political offenders is also called as amnesty, despotism, autocracy, magnanimity. Amnesty ಅಂತನ್ನೋದು the right answer. ಉಳಿದ ಪ್ರಶ್ನೆ ವರ್ಡ್ಸ್ ಅನ್ನ ನೋಡೋಣ. Amnesty, general pardon of political offenders. Despotism ಅಂದ್ರೆ is a form of government in which a single entity rules with absolute power. Single entity ಒಬ್ನೇ ರೂಲ್ಸ್, ಸರ್ವಾಧಿಕಾರ ಅಂತಂದಂಗೆ, ವಿತ್ ಅಬ್ಸಲ್ಯೂಟ್ ಪವರ್, ಅತಿ ಹೆಚ್ಚಿನ ಪವರ್ ಅವನ ಹತ್ರನೇ ಇರುತ್ತೆ. ಕೊರಿಯಾದಲ್ಲಿ ನೋಡ್ತಿದ್ದೀವಿ. Then autocracy, a government which is run by a dictator. ಸರ್ವಾಧಿಕಾರಿಯಿಂದ ಒಂದು ಗೌರ್ಮೆಂಟ್ ರನ್ ಆಗುತ್ತೆ. Magnanimity, having generous and kind nature. ಅಂದ್ರೆ ನಿಮ್ಮಲ್ಲಿ ಬಹಳ ದಯಾಳು ಗುಣ ಇದ್ರೆ ಅಥವಾ ಏನಂತ ಹೇಳ್ತೀವಿ, ಬಹಳ ಜನರಸ್, ಮತ್ತೊಬ್ಬರಿಗೆ ಸದಾ ಒಳ್ಳೆಯದನ್ನೇ ಮಾಡುವಂತಹ ವೈಶಾಲ್ಯ ಮನೋಭಾವನೆ ಇದ್ರೆ ನಾವು ಅದನ್ನು ಮ್ಯಾಗ್ನಾನಿಮಿಟಿ ಅಂತ ಕರಿತೀವಿ. ಈ ಡೆಸ್ಪೋಟಿಸಮ್ಗೆ ಆಟೋಕ್ರಸಿಗೆ ವ್ಯತ್ಯಾಸ, ಇಲ್ಲಿ ಸಿಂಗಲ್ ಎಂಟೈಟಿ, ಒಂದೇ ತಂಡದ ರೀತಿ ಇರುತ್ತೆ. ಬಟ್ ಇಲ್ಲಿ ಆ ತಂಡ ಅದು ಏನೂ ಇರಲ್ಲ, ಒಬ್ಬನೇ ವ್ಯಕ್ತಿ, ಅವನೇ ಡಿಕ್ಟೇಟರ್ಶಿಪ್. ಸಿಂಪಲ್ ಇದೆ. A person who writes in a newspaper ಮೇಲೆ ಬರೆಯೋನಲ್ಲ. ನ್ಯೂಸ್ ಪೇಪರ್ ಮೇಲೆ ಬರೆಯೋರು ಬಹಳ ಜನ ಸಿಗ್ತಾರ ದಿನಾಲು. ನ್ಯೂಸ್ ಪೇಪರ್ ನಲ್ಲಿ ಬರೆಯೋನು ಜರ್ನಲಿಸ್ಟ್, ರೈಟರ್ ಅಲ್ಲ, ಆಥರ್ ಅಲ್ಲ. ಒಂದು ಕಾಮನ್ ಕ್ವಶನ್ ಪ್ಯಾಟರ್ನ್ ಅನ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. What is that common question pattern? That is making correction. So one topic. One more topic is there. Spotting the errors. Spotting errors. Actually, spotting errorsiಗೂ ಮೇಕಿಂಗ್ ಕರೆಕ್ಷನ್ಸಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ಪಾಟಿಂಗ್ ಎರರ್ಸ್ ಅಲ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ, ಕೊಟ್ಟಂತಹ ವಾಕ್ಯದಲ್ಲಿ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ, that you have to identify. Means in the given sentence, in which part there is an error, that part should be your answer. ಇದು ಸ್ಪಾಟಿಂಗ್ ಎರರ್ಸ್ ಅಲ್ಲಿ. ಮೇಕಿಂಗ್ ಕರೆಕ್ಷನ್ ಅಂದಾಗ ಏನಾಗುತ್ತೆ, ವಾಕ್ಯದ ಒಂದು ಪಾರ್ಟ್ ಅನ್ನ ಅಂಡರ್ಲೈನ್ ಮಾಡೋದು. ಈ ಅಂಡರ್ಲೈನ್ ಪಾರ್ಟ್ ಸರಿ ಇದ್ರೆ ನೋ ಕರೆಕ್ಷನ್ ರಿಕ್ವೈರ್ಡ್ ಅಂತ ಹಾಕೋದು. ಈ ಅಂಡರ್ಲೈನ್ ಪಾರ್ಟ್ ಗ್ರಾಮರ್ ಅಲ್ಲಿ ಏನಾದ್ರೂ ಗ್ರಾಮೆಟಿಕಲಿ ಏನಾದ್ರೂ ರಾಂಗ್ ಇದ್ರೆ, ಎರರ್ ಇದ್ರೆ, ಅದನ್ನ ಸರಿ ಮಾಡ್ಲಿಕ್ಕೆ ನಿಮಗೆ 3 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಇದು ಮೇಕಿಂಗ್ ಕರೆಕ್ಷನ್ ನಲ್ಲಿ ನೀವು ನೋಡೋದು. ಬಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಬರೋದು ಸ್ಪಾಟಿಂಗ್ ಎರರ್ಸ್ ಬಂದಿರುತ್ತೆ, ಮೇಕಿಂಗ್ ಕರೆಕ್ಷನ್ ಕೂಡ ಬರುವಂತ ಚಾನ್ಸ್ ಇರುತ್ತೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ if you want to identify or spot the errors in a given sentence when it is in English, ನೀವು ಯಾವುದಾದ್ರೂ ಇಂಗ್ಲಿಷ್ ಒಂದು ವಾಕ್ಯದಲ್ಲಿ ವ್ಯಾಕರಣದ ತಪ್ಪನ್ನ ಹುಡುಕ್ಬೇಕು ಅಂದ್ರೆ, ಫಸ್ಟ್ ಯು ಶುಡ್ ನೋ ಗ್ರಾಮರ್ ಆಫ್ ದಟ್ ಲ್ಯಾಂಗ್ವೇಜ್. ಆ ಭಾಷೆಯ ಗ್ರಾಮರ್ ನಿಮಗೆ ಗೊತ್ತಿರಬೇಕು. ಆ ಭಾಷೆಯ ಗ್ರಾಮರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಎರರ್ ಅನ್ನ ಹುಡುಕ್ಲಿಕ್ಕೆ ಆಗಲ್ಲ ಅಥವಾ ಕಷ್ಟ ಆಗತ್ತೆ.
ಮೇಕಿಂಗ್ ಕರೆಕ್ಷನ್ ಹಂಗೆ. ತಪ್ಪನ್ನ ತಿದ್ದಬೇಕಂದ್ರೆ ನಿಮಗೆ ತಪ್ಪನ್ನ ತಿದ್ದುವಷ್ಟು ನಾಲೆಜ್ ಇರಬೇಕು, ಆ ಗ್ರಾಮರ್ ನಾಲೆಜ್ ಇರಬೇಕು. ಸೊ ಇಂಡೈರೆಕ್ಟ್ ಆಗಿ ಅವ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮಗೆ ಸ್ಪಾಟಿಂಗ್ ಎರರ್ಸ್ ನಾವು ಕೊಟ್ಟಿದ್ದೀವಿ ಅಂದ್ರೆ ಇದರ ಅರ್ಥ ನೀವು ಗ್ರಾಮರ್ ಅನ್ನ ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಗ್ರಾಮರ್ ಅಂದ್ರೆ ತುಂಬಾ ಇದೆ, ಅದೆಲ್ಲ ಗೊತ್ತಿರ್ಬೇಕಾ? ಹಾಗಲ್ಲ. ಮಿನಿಮಮ್ ಒಂದು 15 ಗ್ರಾಮರ್ ಟಾಪಿಕ್ಸ್ ನಿಮಗೆ ಗೊತ್ತಿರಬೇಕು. ಯಾವು ಸೆಂಟೆನ್ಸಸ್ ಅಂಡ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಲ್ಲಿ ಎರರ್ ಬರುವಂತ ಚಾನ್ಸ್ ಕಡಿಮೆ ಇರುತ್ತೆ. ಓಕೆ, ನೀವು ಆ ಟಾಪಿಕ್ ಸ್ಟಡಿ ಮಾಡಿದ್ರೆ ಒಳ್ಳೆಯದು, ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇಂಪಾರ್ಟೆಂಟ್ ಇರೋದೇನು ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್, ಪ್ರನೌನ್, ವರ್ಬ್, adverb, adjective, preposition, conjunction. ಇವು 7 ಟಾಪಿಕ್ಸ್ ಮೇಲೆ ಸ್ಪಾಟಿಂಗ್ ಎರರ್ಸ್ ಪ್ರಶ್ನೆಗಳು ಅಂತ ಬರುವಂತ ಚಾನ್ಸಸ್ ಇರುತ್ತೆ. ಇಂಟರ್ಜೆಕ್ಷನ್ ಮೇಲೆ ಪ್ರಶ್ನೆಗಳು ಬರೋದು ಬಹಳ ಕಡಿಮೆ, 99% ಬರಲ್ಲ. ಇನ್ನು ಇದನ್ನ ಬಿಟ್ರೆ ಆರ್ಟಿಕಲ್ಸ್, ದೆನ್ ಟೆನ್ಸಸ್, ಇವುಗಳನ್ನು ಹೊರತುಪಡಿಸಿದ್ರೆ ಕ್ವಶನ್ ಟ್ಯಾಗ್ಸ್ ಮೇಲೆ ಬರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಬರ್ಬೋದು, ಅಥವಾ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಥವಾ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಅದರ ಮೇಲೆ ಪ್ರಶ್ನೆಗಳು ಬರ್ಬೋದು, ಅಥವಾ ಮಾಡಲ್ಸ್ ಆರ್ ಮಾಡಲ್ ವರ್ಬ್ಸ್ ಮೇಲೆ ಪ್ರಶ್ನೆಗಳು ಬರ್ಬೋದು, ಅಥವಾ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಮೇಲೆ. ಇಂಥ ಒಂದು 10 ರಿಂದ 15 ಗ್ರಾಮರ್ ಟಾಪಿಕ್ಸ್ ಇದಾವೆ. ಇವಿಷ್ಟು ಗ್ರಾಮರ್ ಟಾಪಿಕ್ಸ್ ನಿಮಗೆ ಗೊತ್ತಿದ್ರೆ ದಟ್ ಈಸ್ ಸಫಿಶಿಯಂಟ್ ಫಾರ್ ದಿಸ್ ಕೈಂಡ್ ಆಫ್ ಕ್ವೆಶನ್. ಇಂಥ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಇದೊಂದು 10 ರಿಂದ 15 ಗ್ರಾಮರ್ ಟಾಪಿಕ್ಸ್ ನಿಮಗೆ ಗೊತ್ತಿರಬೇಕು. ಸಿಂಪಲ್. ಓಕೆ, ಹಾಗಾದ್ರೆ ಒಂದು ಪ್ರಶ್ನೆಯನ್ನ ನೋಡ್ಬಿಡೋಣ. ಪ್ರಶ್ನೆ ಏನಿದೆ? ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆರ್ ದ ರಿಚೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್. ನೋ ಎರರ್. ವಾಕ್ಯ ಇಲ್ಲಿಗೆ ಮುಗೀತು. ದ ಯುನೈಟೆಡ್ ಸ್ಟೇಟ್ಸ್ ಪಾರ್ಟ್ 1 ಇದೆ, ಆಫ್ ಅಮೆರಿಕಾ ಪಾರ್ಟ್ 2 ಇದೆ, ಪಾರ್ಟ್ 3 ಇದೆ. ಏನಾಗುತ್ತೆ? ಎರರ್ ಏನಿದೆ? ಆರ್ ದ ರಿಚೆಸ್ಟ್ ಅಂತಿದೆ, ಈ ಪಾರ್ಟ್ ಅಲ್ಲಿ ಎರರ್ ಇದೆ. ಓಕೆ, ಒಂದು ಕ್ವಶನ್ ಅಲ್ಲಿ ಒಂದೇ ಎರರ್ ಕೊಟ್ಟಿರ್ತಾರೆ, 2-3 ಎರರ್ಸ್ ಅನ್ನ ಕೊಡ್ಲಿಕ್ಕಾಗಲ್ಲ. ಓಕೆ, ಪಾರ್ಟ್ 1 ಕರೆಕ್ಟ್ ಇದೆ, ದ ಯುನೈಟೆಡ್ ಸ್ಟೇಟ್ಸ್ ಅಂತ ನಾವು ಕರಿಬಹುದು, ಏನು ಮಿಸ್ಟೇಕ್ ಇಲ್ಲ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA ಇದರ ಅರ್ಥ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಕರೆಕ್ಟ್ ಇದೆ. ಪಾರ್ಟ್ 1, ಪಾರ್ಟ್ 2 ಕರೆಕ್ಟ್ ಇದೆ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತಂದಾಗ ಇಲ್ಲಿ ಆರ್ ಬರದ್ಲಿಗೆ ಈಸ್ ಬರಬೇಕು. ಯಾಕೆ? ಅಲ್ಲಿ ಸ್ಟೇಟ್ಸ್ ಬಹಳ ಇರಬಹುದು. ಆ ಎಲ್ಲಾ ಸ್ಟೇಟ್ಸ್ ಅನ್ನ ಕೂಡಿಸಿದಾಗ ನಾವೇನಂತ ಹೇಳ್ತೀವಿ? ಸಂಯುಕ್ತ ರಾಷ್ಟ್ರಗಳ ಸಂಘ. ನೋಡಿ, ಸಂಯುಕ್ತ ರಾಷ್ಟ್ರಗಳ ಸಂಘ. ರಾಷ್ಟ್ರಗಳು ಬಹಳ ಇರ್ಬೋದು, ಆದ್ರೆ ಸಂಘ ಒಂದೇ ಇದೆ. ಒಂದೇ ಇದ್ದಾಗ ಆರ್ ಬರೋದಿಲ್ಲ, ಈಸ್ ಬರೋದು. ಈಸ್ ಬರುತ್ತೆ. ಅಂದ್ರೆ ಇದು ಯಾವ ಟಾಪಿಕ್ ಮೇಲೆ ಪ್ರಶ್ನೆ ಬಂದಿದೆ ಅಂದ್ರೆ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್. ಏನಿದರ ಅರ್ಥ? ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ವರ್ಬ್ ಸಿಂಗ್ಯುಲರ್ ಇರಬೇಕು. ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ವರ್ಬ್ ಕೂಡ ಪ್ಲೂರಲ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೋಡೋಣ.
ರವಿ ಈಸ್ ಅಂತೀವಿ, ಹೌದಾ? ರವಿ and ರಾಮು ಆರ್ ಅಂತೀವಿ. ಯಾಕೆ? ರವಿ ಮತ್ತು ರಾಮು ಪ್ಲೂರಲ್ ಇದ್ದಾರ, ಸೊ ಅದಕ್ಕೆ ಆರ್ ಬಂತು. ರವಿ ಸಿಂಗ್ಯುಲರ್ ನೌನ್ ಇದೆ, ಅದಕ್ಕೆ ಈಸ್ ಬಂತು. ಸಂಯುಕ್ತ ರಾಷ್ಟ್ರಗಳ ಸಂಘ ಅಂದ್ರೆ ರಾಷ್ಟ್ರಗಳು ಬಹಳ ಇರಬಹುದು, ಸಂಘ ಒಂದೇ ಇದೆ. ಒಂದೇ ಇದ್ರೆ ಸಿಂಗ್ಯುಲರ್, ಸಿಂಗ್ಯುಲರ್ ಇದ್ರೆ ಈಸ್. ಸೊ ಆರ್ ದ ರಿಚೆಸ್ಟ್ ಅಲ್ಲ, ಈಸ್ ದ ರಿಚೆಸ್ಟ್ ಆಗ್ಬೇಕಿತ್ತು. ಎರರ್ ಇಲ್ಲಿದೆ. ನೌ second question. This news were broadcast all over the world from ABC radio. ಇಲ್ಲಿ ನೋಡ್ರಿ, ದ ನ್ಯೂಸ್ ವೇರ್ ಅಂತೀವಿ ಇಲ್ಲಿ, ಹೌದಾ? ಹಾಗಾದ್ರೆ ದ ನ್ಯೂಸ್ ವೇರ್ ಅಂದ್ರೆ ರಾಂಗ್ ಆಗುತ್ತೆ. ದ ನ್ಯೂಸ್ ವಾಸ್ ಅಂತ ಆಗ್ಬೇಕು. ಯಾಕೆ? ವಾಟ್ ಈಸ್ ದ ರೀಸನ್ ಅಂದ್ರೆ ಒಂದೇ ನ್ಯೂಸ್ ಇದ್ರೂ ನ್ಯೂಸ್ ಅಂತಾನೆ ಕರಿತೀವಿ. 2, 5, 10, 100 ಎಷ್ಟೋ ನ್ಯೂಸ್ ಸುದ್ದಿಗಳಿದ್ರು ಕೂಡ ನಾವು ನ್ಯೂಸ್ ಅಂತಾನೆ ಕರಿತೀವಿ. ಎಲ್ಲಿ? ಕನ್ನಡದಲ್ಲಿ ಏನಾಗತ್ತೆ, ಸುದ್ದಿ ಒಂದೇ ಇದ್ರೆ, ಬಹಳ ಇದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಇದ್ರೆ ಸುದ್ದಿಗಳು. ಬಟ್ ಇಂಗ್ಲಿಷ್ ಅಲ್ಲಿ ಆ ರೀತಿ ಇಲ್ಲ. ದೀಸ್ ನ್ಯೂಸಸ್ ಅನ್ನೋದಿಲ್ಲ, ದೀಸ್ ನ್ಯೂಸ್ ಒಂದೇ ಇದ್ರು ಅಷ್ಟೇ, 5, 10 ಎಷ್ಟೇ ಇದ್ರು ಅಷ್ಟೇ. ಸೊ ಇಲ್ಲಿ ದಿಸ್ ನ್ಯೂಸ್ ಇಲ್ಲಿದೆ ನೋಡ್ರಿ, ಹೌದಾ? ದೆನ್ ಇಲ್ಲಿ ಇದನ್ನ ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ, ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಯೂಸ್ ದ ಸಿಂಗ್ಯುಲರ್ ವರ್ಬ್ ವಾಸ್. ನೀವು ಇಲ್ಲಿ ವಾಸ್ ಬರೆದ್ರು ಕರೆಕ್ಟು, ಈಸ್ ಬರೆದ್ರು ಕರೆಕ್ಟು. ವಾಸ ಯಾಕೆ ಬರಿಬೇಕು ಅಂದ್ರೆ ವೇರ್ ಇದೆ ಅಂದ್ರೆ ಪಾಸ್ಟ್ ಇದೆ. ಸೊ ಪಾಸ್ಟ್ ಅಲ್ಲಿನೇ ನಾವು ಇದನ್ನ ಕರೆಕ್ಷನ್ ಮಾಡಿದ್ರೆ ವಾಸ್ ಆಗುತ್ತೆ. ಸಪೋಸ್ ಇಲ್ಲಿ ವೇರ್ ಬದಲಿಗೆ ಆರ್ ಕೊಟ್ಟಿದ್ರೆ ಅವಾಗ ನಾವು ಆರ್ ಬದಲಿಗೆ ಪ್ರೆಸೆಂಟ್ ಟೈಮ್ ಅಲ್ಲಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಸ್ ಅನ್ನ ಬಳಸಬೇಕಾಗಿತ್ತು. ಇಷ್ಟೇ. ಇದನ್ನ ಯಾವಾಗ? ಮೇಕಿಂಗ್ ಕರೆಕ್ಷನ್ ಅಲ್ಲಿ. ನಮಗಿಲ್ಲಿ ಮೇಕಿಂಗ್ ಕರೆಕ್ಷನ್ ಕೊಟ್ಟಿಲ್ಲ, ಸ್ಪಾಟಿಂಗ್ ಎರರ್ಸ್ ಇದೆ, ಸುಮ್ಮನೆ ಇದನ್ನ ಐಡೆಂಟಿಫೈ ಮಾಡಿದ್ರೆ ಮುಗೀತು. Now, next question number 3rd one. The manager says that there is many important details to attend before this gets launched. Note, the manager says that part 1, there is many important details. Part 3, to attend before this gets launched. Part 4. ಎರರ್ ಇದೇನೋ ಇಲ್ವೋ? ಕೆಲವು ಸಲ ಏನಾಗುತ್ತೆ ನೋಡಿ, ದೇರಿದ್ದಾಗ ಈಸ್ ಬಳಸಬೇಕು, ವಾಸ್ ಬಳಸಬೇಕು, ಅಥವಾ ಸಾರಿ ಈಸ್ ಬಳಸಬೇಕು, ಆರ್ ಬಳಸಬೇಕು, ಅಥವಾ ವಾಸ್ ಬಳಸಬೇಕು, ವೇರ್ ಬಳಸಬೇಕು ಅಂತ ಕನ್ಫ್ಯೂಷನ್ ಆಗತ್ತೆ. ನೀವು ದೇರ್ ಬಂದಾಗ ಈಸ್, ವಾಸ್, ಆರ್, ವೇರ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇದ್ರ ನೆಕ್ಸ್ಟ್ ಏನಿದೆ ಅಂತ ನೋಡ್ರಿ. ಫಾರ್ ಎಕ್ಸಾಂಪಲ್, ಸಮ್ ಬುಕ್ಸ್ ಆನ್ ದ ಟೇಬಲ್. ಓಕೆ, ಇಲ್ಲೇನಿದೆ, ಈ ವರ್ಬ್ ಆದ್ಮೇಲೆ ಇಲ್ಲಿ ವರ್ಬ್ ಬರಬೇಕು. ಈ ವರ್ಬ್ ಆದ್ಮೇಲೆ ನೌನ್ ಪ್ಲೂರಲ್ ಇದೆ, ನೌನ್ ಪ್ಲೂರಲ್ ಇದೆ. ಹಾಗಾದ್ರೆ ನೀವು ಪ್ಲೂರಲ್ ಆರ್ ಬಳಸಬೇಕು, ಇಲ್ಲ ವೇರ್ ಬಳಸಬೇಕು. ಆರ್ ಪ್ರೆಸೆಂಟ್ ಇದ್ದಾಗ, ವೇರ್ ಪಾಸ್ಟ್ ಇದ್ದಾಗ. ಸಪೋಸ್ ವಾಕ್ಯ ಹೀಗಿದೆ ಅಂತ ಅನ್ಕೊಳ್ಳೋಣ. There dash a boy outside. Verb ಇಲ್ಲಿ ಬರಬೇಕೀಗ. There dash a boy outside.
ಹಾಗಾದ್ರೆ ಅ ಬಾಯ್ ಒಬ್ಬ ಹುಡುಗ ಸಿಂಗ್ಯುಲರ್ ಇದೆ ಪ್ಲೂರಲ್ ಇಲ್ಲ. ಸಿಂಗ್ಯುಲರ್ ಇದ್ರೆ ಈಸ್ ಬಳಸ್ರಿ, ಪ್ರೆಸೆಂಟ್ ಇದ್ರೆ ವಾಸ್ ಬಳಸ್ರಿ, ಪಾಸ್ಟ್ ಇದ್ರೆ ಮುಗೀತು. ಹೇಗೆ ದೇರ್ ಡ್ಯಾಶ್ ಎ ಬಾಯ್ ಔಟ್ಸೈಡ್ yesterday who was waiting for you. ಈಗಿಲ್ಲಿ ಈಸ್ ಬರಲ್ಲ, ವಾಸ್. ಯಾಕೆ? yesterday ನಿನ್ನೆ ಅಂತಿದೆ, ಪಾಸ್ಟ್ ಅಂತಿದೆ, ಸೊ ವಾಸ್ ಬಳಸ್ಬೇಕು. ಓಕೆ, ಸಪೋಸ್ ನೀವು ವಾಕ್ಯ ಹೀಗೆ ಬರಿತೀರಿ ಅಂತ ಅನ್ಕೊಳ್ಳೋಣ. ದೇರ್ ಆರ್ ಸಮ್ ಬುಕ್ಸ್ ಆನ್ ದ ಟೇಬಲ್ ಅಂತ ಅನ್ನೋ ಬದಲಿಗೆ ಸಮ್ ಬುಕ್ಸ್ ಡ್ಯಾಶ್ ಆನ್ ದ ಟೇಬಲ್, some books dash there on the table. Some books are there on the table. Andre or some books are there on the table ಅನ್ನೋದನ್ನ there are some books on the table ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಮೀನಿಂಗ್ ಅಲ್ಲಿ ಏನು ವೇರಿಯೇಷನ್ ಇಲ್ಲ, ಸೆಂಟೆನ್ಸ್ ಫಾರ್ಮೇಶನ್ ಬದಲಿ ಆಗಿದೆ. ನೀವು ಹಿಂಗೆ ವಿಚಾರ ಮಾಡಿದ್ರೆ ಉತ್ತರ ಗೊತ್ತಾಗತ್ತೆ. ಸಮ್ ಬುಕ್ಸ್ ಇದು ಮೊದಲಿಗೆ ಬಂದ್ರೆ ಆರ್ ಬರುತ್ತೆ, ಬುಕ್ ಮೊದಲಿಗೆ ಬಂದ್ರೆ ಈಸ್ ಬರುತ್ತೆ. ಇಷ್ಟೇ ಸಿಂಪಲ್ ಥಿಂಗ್. ನಾವ್ ಇಲ್ಲಿ ದೇರ್ ಈಸ್ ಬದಲಿಗೆ there are many important details. The class is over for today. See you tomorrow. Take care. Bye bye. Thank you.